ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಶಿವಾಂಶ್ ಒಂದು 9:10 ಹೊರಟಿದ್ದ. ರಿಕ್ಷಾದವ್ರು ಬರ್ತಾರೆ, ಡೈಲಿ ಹುಡ್ತದವರಿದ್ದಾರೆ, ಅವರು ಕರ್ಕೊಂಡು ಹೋಗ್ತಾರೆ. ಸೊ ಮಾವ ಬಿಟ್ಟು ಬರಲಿಕ್ಕೆ ಹೊರಟರು. ನಮ್ಮದು ಬಾವಿಗೆ ಕಬ್ಬಿಣದ್ದು ಸ್ವಲ್ಪ ಹೀಗೆ ಕ್ಲೋಸರ್ ಮಾಡುವ ಅಂತೇಳಿ ಹೇಳಿದ್ವಿ. ಮಗು ಇದ್ದಾನಲ್ಲ ಸಣ್ಣದೆಲ್ಲ, ಸ್ವಲ್ಪ ಭಯ ಆಗ್ತದೆ ಅಂತೇಳಿ ಹೇಳಿದ್ವಿ. ಇದೆಲ್ಲ ಅವರು ಮಾಡಿಕೊಟ್ಟರು, ತುಂಬ ಚೆಂದಾಗಿದೆ. ಸೊ ಅಷ್ಟೇ ಓಪನಿಂಗ್ ಇರುತ್ತೆ, ಮತ್ತೆಲ್ಲ ಕ್ಲೋಸ್ ಇರುತ್ತೆ. ನಮ್ಮದೇ ಅವರು ಅಂಕಲ್ ಅವರು ಗುರ್ತಾಯಿದ್ದು ಸಂಬಂಧ ಕೂಡ ಅವರೇ ಮಾಡಿಕೊಟ್ರು, ತುಂಬ ಚೆಂದಾಗಿದೆ. ಆಮೇಲೆ ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಮೆಲ್ಕರಿಗೆ. ಸೊ ಹಾಗೆ ನಾನು ಎಲ್ಲ ರೆಡಿ ಎಲ್ಲ ಮಾಡಿ ಮನೆಯಲ್ಲಿ ಕಿಚನಲ್ಲಿದ್ದೆ. ಆಗ ಹಸ್ಬೆಂಡ್ ಅವರ ಹತ್ರ ಮಾತಾಡ್ತಾಯಿದ್ರು. ಸಣ್ಣ ಸಣ್ಣ ಮಕ್ಕಳಿರೋ ಮನೇಲಿ ಇಂಥ ಒಂದು ಕ್ಲೋಸರ್ ಮಾಡಲೇಬೇಕು, ಬಿಕಾಸ್ ತುಂಬ ಇಲ್ಲದೆ ತುಂಬ ಡೇಂಜರ್ ಅಲ್ಲ. ಅವರಿಗೆ ಎಂತ ಗೊತ್ತಿರುತ್ತೆ, ಅವರು ಆಟ ಆಡುವಾಗೆಲ್ಲ ತುಂಬ ಡೇಂಜರ್ ಅಲ್ಲ. ಹಾಗೆ ನಾವು ಒಂದು ಸ್ವಲ್ಪ ಕ್ಲೋಸರ್ ಮಾಡಿದ್ವಿ. ಇದು ನಮ್ಮ ಮನೆಯಲ್ಲಿ ನನ್ನ ಮಾಮಿ ಮತ್ತು ಅವರ ಹಸ್ಬೆಂಡಿಗೆ ಹಾಗೂ ಮತ್ತೊಂದು ಇಲ್ಲಿ ಬಡಿಸಿದ್ದು ಆಟಿ ಎಲ್ಲ, ಹಾಗೆ ಆಟಿ ತಮ್ಮನ ಬಡಿಸಿದ್ದು ನಾವು. ಹಾಗೆ ಮೆಲ್ಕರಿಗೆ ನಾನು ಬಸ್ಸಲ್ಲಿ ಹೋಗಿದ್ದು. ಅಷ್ಟು ರಶ್ ಇರಲಿಲ್ಲ, ಖಾಲಿ ಇತ್ತು ಬಸ್ಸು. ಒಂಥರ ಖುಷಿ ಆಯಿತು ಹೋಗಿ ಬರಲಿಕ್ಕೆಲ್ಲ. ಇದು ವಿಶ್ವವಿದ್ಯಾನಿಲಯ ನಮ್ಮದು ಕೊಣಾಜೆ ಸೀಮೆ. ಒಂಥರ ಶಾಂತ ಇತ್ತು, ಕೂಲ್ ಇತ್ತು, ಖುಷಿ ಆಯಿತು ಹೋಗಿ ಬರಲಿಕ್ಕೆ. ಬಂದ ಮೇಲೆ ಶಿವಾಂಶಿಗೆ ರಾಗಿದ್ದು ಮಣ್ಣಿ ಮಾಡಿಕೊಟ್ಟೆ. ಸೊ ಆಮೇಲೆ ಶಿವಾಂಶಿಗೆ ಅದು ವೇಯಿಂಗ್ ಮಿಷಿನಲ್ಲಿ ಒಂದು ವೆಯ್ಟ್ ನೋಡ್ತಾ ಇದ್ದ. ತುಂಬ ದಿನ ಆಯಿತು ಅದನ್ನು ನೋಡೋದಾಗೆಲ್ಲ ಓಪನ್ ಮಾಡಿ ಎಲ್ಲರದ್ದು ನಾವು ವೆಯ್ಟ್ ಚೆಕ್ ಮಾಡ್ತಾ ಇದ್ವಿ. ಶಿವಾಂಶಿಗೆ ತುಂಬ ಖುಷಿ. ಅವನು ಆ್ಯಕ್ಚುಲಿ ಅವನು ಮುಟ್ತಾನಂತೇಳಿ ನಾವು ತುಂಬ ಅಡಗಿಸಿಟ್ಟಿದ್ವಿ ಮೂಲೆಯಲ್ಲಿ. ಸೊ ಅದನ್ನು ನೋಡಿ ಅವನಿಗೆ ತುಂಬ ಖುಷಿ. ಇದು ನನ್ನ ಶಿವಾಂಶಿಗೆ ನನ್ನ ತಂಗಿ ಕೊಟ್ಟದ್ದು ಬರ್ಡೇ ಗಿಫ್ಟ್. ಅದನ್ನು ಇವತ್ತು ನಾವು ಹಾಕಿದ್ವಿ ಗೋಡೆಗೆ. ಸೊ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮನೆಯದೆಲ್ಲ ಕೆಲಸ ಆದಮೇಲೆ ಸ್ವಲ್ಪ ಖುಷಿ, ಒಂಥರ ಮನಸ್ಸಿಗೆ ಕೂಡ ಫ್ರೀ ಆಗುತ್ತೆ. ಅಷ್ಟು ತನಕ ಅಷ್ಟು ಫ್ರೀ ಆಗೋದಿಲ್ಲ. ರಾತ್ರಿದೆಲ್ಲ ಕೆಲಸ ಆದಮೇಲೆ ನೋಡಿ ಒಬ್ಬರನ್ನು ನಿಮಗೆ ತೋರಿಸ್ತೇನೆ. ಇವರದ್ದು ನಿಮಗೆ ಗುರ್ತ ಉಂಟಾ ಅಂತ ಹೇಳಿ, ಆಯಿತಾ? ಇವರನ್ನು ನನ್ನ ಹಸ್ಬೆಂಡ್ ತುಂಬ ಫಾಲೋ ಮಾಡ್ತಾರೆ. ಹಾಗೆ ಅವ್ರದ್ದು ಫೋಟೋ ಎಲ್ಲ ತಂದು ಇಟ್ಟಿದ್ದಾರೆ ನೋಡಿ. ಇವರೇ ನೋಡಿ, ನನ್ನ ಬ್ಯಾಕ್ ಸೈಡಲ್ಲಿದ್ದಾರಲ್ಲ ಇವರ ಗುರ್ತ ಉಂಟಾ ಇದ್ದರೆ ಕಮೆಂಟ್ ಮಾಡಿ ಆಯ್ತು ಯಾರು ಅಂತೇಳಿ. ಸೊ ಇವರದ್ದೇ ಈಶಾ ಫೌಂಡೇಶನ್.